ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ಬೆಳಗಿನ ನಾನು ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ. ಹಾಗೆ ಮಸಾಜು ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಸೊ ಕ್ಲೀನಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಷ್ಟು ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ತೀವೋ ಅಷ್ಟು ನಮ್ಮ ಹೇರು ಚೆನ್ನಾಗಿ ಬೆಳೆಯುತ್ತೆ. ನನಗೆ ತಲೆಯಲ್ಲಿ ಎಣ್ಣೆ ಹಚ್ಚಿಲ್ಲ ಅಂತ ಅಂದರೆ ತಲೆನೋವು ಬಂದುಬಿಡತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ತಲೆ ಸ್ನಾನ ಆಗಿದ್ದ ನೆಕ್ಸ್ಟ್ ಡೇನೇ ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡಿ ನಂತರ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಪ್ರೆಸೆಂಟ್ ನಾವು ಸಿಚುವೇಶನಲ್ಲಿ ನಾವು ನೋಡ್ಬೋದು, ಸುಮಾರು ಜನ ಸೆಲೆಬ್ರಿಟೀಸ್ಗಳು ಮತ್ತು ತುಂಬ ಜನ ಆ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಆನ್ಲೈನಲ್ಲಿ ಸಿಗುತ್ತೆ, ನಾನು ಕೂಪನನ್ನು ಯೂಸ್ ಮಾಡಿ ಅಂತ ಹೇಳಿಬಿಟ್ಟು ತೋರಿಸ್ತಿರ್ಬೋದು. ಸೊ ಆ ಬ್ರ್ಯಾಂಡ್ಗಳಲ್ಲೆಲ್ಲ ತುಂಬ ಕೆಮಿಕಲ್ ಇರುತ್ತೆ. ಸೊ ನಾನಂತೂ ಅದು ಯಾವುದು ಕೂಡ ಯೂಸ್ ಮಾಡಲ್ಲ. ಸೊ ನಿಮಗೂ ನಾನು ಹೇಳೋದೇನು ಅಂತಂದರೆ ಸುಮ್ಮನೆ ನಿಮ್ಮ ಅನವಶ್ಯಕವಾಗಿ ನಿಮ್ಮ ಅಮೌಂಟನ್ನ ನೀವು ಆ ಥರ ಇದನ್ನು ಪ್ರಾಡಕ್ಟ್ಸ್ಗಳನ್ನೆಲ್ಲ ತೊಗೊಂಡು ನಿಮ್ಮ ಹೇರ್ಸ್ನ ನೀವು ಹಾಳು ಮಾಡ್ಕೊಂಬಿಡಿ. ಸ್ಟ್ರೈಟಿಂಗ್ ಮಾಡಿಸ್ಕೊಳ್ಳೋದಾಗಲಿ ಮತ್ತು ಪದೇ ಪದೇ ನಾವು ಹೇರ್ ಡ್ರೈಯರ್ನ ಯೂಸ್ ಮಾಡೋದಾಗಲಿ ಅದರಿಂದನೂ ಕೂಡ ಹೇರ್ಸು ತುಂಬ ಉದುರತ್ತೆ. ಸೊ ನಾನು ಅದು ಯಾವುದು ಕೂಡ ನಾನು ಮಾಡಲ್ಲ. ಸೊ ಯಾರೋ ನನಗೆ ಒಬ್ಬರು ಫ್ರೆಂಡು ಕೇಳಿದರು, ನಿನ್ನ ಹೇರ್ಸಿನ ರಹಸ್ಯ ಏನು ಅಂತ. ನನ್ನ ಹೇರ್ಸಿನ ರಹಸ್ಯ ಏನು ಅಂತಂದರೆ ನಾನು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಲ್ಲ. ಹಾಗಾಗಿ ನಾನು ಸ್ಟ್ರೈಟಿಂಗು ಕೂಡ ಮಾಡಿಸಲ್ಲ, ನಾನು ಹೇರ್ ಡ್ರೈಯರು ಕೂಡ ನಾನು ಯೂಸನ್ನು ಮಾಡಲ್ಲ. ತರಕಾರಿಗಳು ಮತ್ತು ಹಣ್ಣುಗಳೆಲ್ಲ ಚೆನ್ನಾಗಿ ತಿಂದರೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇಟ್ಸ್ ಡಿಪೆಂಡ್ ಅಪಾನ್ ಅವರ್ ಫುಡ್ ಡಯಟ್ ಚೆನ್ನಾಗಿದ್ದರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಈವ್ನಿಂಗ್ ಒಂದು ಸಂಜೆ ನನ್ನ ಫ್ರೆಂಡ್ ಮನೆಯಲ್ಲಿ ನನಗೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಈ ಒಂದು ಪ್ರೋಗ್ರಾಮ್ನ ಅವರು ಅರೇಂಜ್ ಮಾಡಿದರು. ನಿಜವಾಗ್ಲೂ ಸರ್ಪ್ರೈಸಾಗಿ ಈ ಒಂದು ಅರೇಂಜ್ ಮಾಡಿದರು. ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ತುಂಬ ಖುಷಿ ಆಯಿತು. ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡಾಗಿ ನೋಡಿ, ನಾನು ನಮ್ಮ ಮನೆಯವರು ಕೂಡ ಬ್ಲ್ಯಾಕ್ ಕಲರ್ ಇಬ್ಬರು ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ವಿ. ನಿಜವಾಗ್ಲೂ ಭಾರಿ ಖುಷಿ ಆಯಿತು ನನಗೆ. ಅಂತಂದರೆ ಕಣ್ಣಲ್ಲೆಲ್ಲ ಒಂಥರ ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಫುಲ್ಲು ಖುಷಿಯಾಗಿ ಫುಲ್ ಎಕ್ಸೈಟೆಡಾಗಿ ಇದ್ದೆ ನಾನು. ಆ್ಯಕ್ಚುಲಿ ಈ ಥರ ಒಂದು ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಆಸೆ ಇತ್ತು ನನಗೆ. ಆ ಆಸೆನೂ ಕೂಡ ನನ್ನ ಫ್ರೆಂಡ್ ಸರ್ಕಲ್ ಫುಲ್ಫಿಲ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಅಂದರೆ ಖುಷಿ ಆಯಿತು. ಸೊ ನನ್ನ ಒಂದು ಪುಟ್ಟ ಸ್ಮಾಲ್ ಫ್ರೆಂಡ್ ಸರ್ಕಲ್ಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಒಂದು ಪ್ರೋಗ್ರಾಮಲ್ಲಿ ತುಂಬ ಖುಷಿಯಾಗಿ ಅರೇಂಜ್ ಮಾಡಿದರು. ಪಾಪ ಬೆಳಗಿಂದ ಅವರೆಲ್ಲ ಮಾತಾಡಿಕೊಂಡು ಎಲ್ಲ ಡೆಕೋರೇಷನ್ ಎಲ್ಲ ಕೂಡ ಮಾಡಿದರು. ಅದರಲ್ಲೂ ಕೂಡ ನಮ್ಮ ಮನೆಯವರಂತೂ ಇನ್ನೂ ಎಕ್ಸೈಟೆಡ್ ಆಗಿದ್ದರು. ಫುಲ್ಲು ಡ್ಯಾನ್ಸ್ ಮಾಡೋ ಮೂಡಲ್ಲಿ ಇದ್ದರು. ಸೊ ಅವ್ರ ಡ್ಯಾನ್ಸು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರದ್ದು ಡ್ಯಾನ್ಸು ಕೂಡ ವೀಡಿಯೋನು ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಎಂಡ್ ತನಕ ಖಂಡಿತವಾಗಿ ನೋಡಿ, ನಿಮಗೆ ತುಂಬ ಇಷ್ಟ ಆಗತ್ತೆ. ನಾನು, ನಮ್ಮನೆಯವರು, ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಕೂಡ ತುಂಬ ಕಾತುರದಿಂದ ನಮ್ಮ ಒಂದು ಬಾಯ ಅಥವಾ ಗರ್ಲ ಬೇಬಿಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇನ್ನೊಂದು ಅತಿಥಿ ಆಗಮನ ಆಗ್ತಿದೆಯಲ್ಲ ಅಂತ ಹೇಳಿಬಿಟ್ಟೆ ಖುಷಿ. ತುಂಬ ಜನ ನನಗೆ ಕೇಳ್ತಿದ್ರಿ, ನೇಹಾ ನಿಮಗೆ ಬೇಬಿ ಗರ್ಲ್ ಬೇಕಾ ಬೇಬಿ ಬಾಯ್ ಬೇಕಾ ಅಂತ ಹೇಳಿಬಿಟ್ಟು. ಸೊ ನನಗೆ ಯಾರು ಬಂದರೂ ಕೂಡ ನನಗೆ ಸಂತೋಷನೇ. ಬೇಬಿ ಗರ್ಲ್ ಬಂದ್ರೂ ಸಂತೋಷನೇ, ಬೇಬಿ ಬಾಯ್ ಬಂದ್ರೂ ಸಂತೋಷನೇ. ಎಲ್ಲದಕ್ಕೂ ಕೂಡ ನಾನು ರೆಡಿಯಾಗಿ ವೇಟ್ ಮಾಡ್ತಾಯಿದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ಎಂಡ್ವರೆಗೆ ನೋಡಿ. ಸೊ ಅದರಲ್ಲಿ ಕೂಡ ಒಂದು ಡ್ಯಾನ್ಸಿನ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ನನಗೋಸ್ಕರ. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೆ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ಬ್ಲೆಸ್ಸಿಂಗ್ಸ್ ಕೂಡ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಪರಿವಾರ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ನಾನು ಬೇಡ್ಕೊತೀನಿ.
Oh